ಸರ್ ಈ ಒಂದು ಗಿಡ ತುಂಬ ಮಿರಾಕಲ್ ರಿಸಲ್ಟ್. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈ ಗಿಡದ ಬಗ್ಗೆ ಖುಷಿ ಆಯ್ತು. ಏನು ಖುಷಿ ಹೇಳ್ತೀರಿ? ಅದು ಹೋದಾಗೆ ಕಡಿಯುವಂಥದ್ದಲ್ಲಿ ಬಂದಿದೆ. ತುಂಬ ಮಿರಾಕಲ್. ನೋಡ್ಬೋದು ರೈತರೇ, ಇದೆಲ್ಲ ತುಂಬ ಜನ ಕಡಿತಾರೆ ನೋಡಿ. ಸಪೂರಾಗಿ ಹೋಗ್ಬಿಟ್ಟಿದೆ. ಇದು ಆಲ್ರೆಡಿ ಸುಳಿ ರೋಗ ಬಂದು ಮತ್ತೆ ಚೇತರಿಸ್ಕೊಂಡಿರೋದು ನೋಡ್ಬೋದು. ಈ ಥರ ಗಿಡದಲ್ಲಿ ಫಸ್ಟ್ ನೋಡಿ ರೋಗ ಇತ್ತು ಈ ಥರ, ಆಮೇಲೆ ರೋಗ ಇಷ್ಟು ಬಂತು, ಆಮೇಲೆ ಇದು ಚೇತರಿಸ್ಕೊಡ್ತಾ ಇದೆ ಹಿಂಗೆ ನೋಡಿ. 1 2 3 4 ಗೊನೆ ಇದು ನೋಡ್ಬೋದು. ಇದು ಸಂಪೂರ್ಣ ಚೇತರಿಸ್ಕೊಂಡಿದೆ. 90% ಸಂಪೂರ್ಣ ಆಗಿಲ್ಲ, 90%. 2 ಕಡೆ ಗರ್ಭ ಇದೆ. ಈ ಸಣ್ಣ ಗಿಡದಲ್ಲಿ 1 2 3 4 5 ಗೊನೆ ಕಾಣ್ತಾ ಇದೆ. ಟೋಟಲ್ ನಿಮ್ಮ ಪ್ರಕಾರ ಎಷ್ಟು ಗೊನೆ ಇದೆ ಸರ್? 5 ಗೊನೆ ಇದೆ. ಈಗ ರೋಗ ಹೆಂಗೆ ಅನಿಸುತ್ತೆ? ನೀವು ಸ್ಟೆಪ್ ಬೈ ಸ್ಟೆಪ್ ರೋಗ ಹೆಂಗೆ ನಿವಾರಣೆ ಆಗಿದೆ? ಇದು ಹೋಗ್ತಾ ಇತ್ತು, ರೋಗ ಇತ್ತು, ಈಗ ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿಯಾಗುತ್ತೆ ನಮಗೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಒಂದು ವಿಶೇಷವಾದ ತೋಟದಲ್ಲಿ ಸಿಕ್ಕಾಪಟ್ಟೆ ಅದ್ಭುತವಾದ ರಿಸಲ್ಟ್, ಯಾಕಂದ್ರೆ ನಂಬಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಅದ್ಭುತವಾದ ರಿಸಲ್ಟ್ ಇದೆ. ಅದನ್ನು ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಬಾಲಕೃಷ್ಣ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾಯಿದ್ದೀರಿ? 10 ವರ್ಷದಿಂದ. ಈಗ ನಮ್ಮ ಸ್ವದೇಶಿ ಗೊಬ್ಬರ ಕೊಡೋಕ್ಕೆ ಮುಂಚೆ ನಿಮ್ಮ ತೋಟದಲ್ಲಿ ಏನೆಲ್ಲ ಚಾಲೆಂಜಸ್ ಇತ್ತು, ಈಗ ಏನಾಗಿದೆ ಸರ್? ಗರಿಗಳೆಲ್ಲ ಚಿಕ್ಕದಾಗಿತ್ತು, ಈಗ ಸ್ವಲ್ಪ ವಿಶಾಲವಾಗಿದೆ. ಹಿಂಗಾರ ಮುಂಚೆ ಹೆಂಗಿತ್ತು, ಈಗ ಹೆಂಗಿದೆ? ಹಿಂಗಾರ ಸುಡ್ತಾ ಇತ್ತು ಸ್ವಲ್ಪ ಚಿಕ್ಕದಾಗಿ, ಈಗ ಅದು ಸ್ವಲ್ಪ ದೊಡ್ಡದು ಬಂತು. ಈಗ ಎಷ್ಟು ಮಟ್ಟ ಅದಕ್ಕೆ ಹಳೇದಕ್ಕೂ ಹೊಸದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ? ಒಂದು 50% ಜಾಸ್ತಿ, ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಮತ್ತು ಈಗ ನಮ್ಮ ಸ್ವದೇಶಿ ಗೊಬ್ಬರ ನೀವು ಬಳಸಿದರೆ ಅದ್ರ ಬಗ್ಗೆ ನೀವು ಏನು ಅಭಿಪ್ರಾಯ ಹೇಳ್ತೀರಿ ಸರ್? ಚೆನ್ನಾಗಿದೆ. ಈಗ 1-2 ಗಿಡ ಸುಮ್ಮನೆ ಹಂಗೆ ನಿಮ್ಮ ಹತ್ರ ಹಿಂಗೆ ನೋಡಿಸ್ತೇನೆ ಬಟ್ ಈ ಗಿಡ ನೋಡ್ಬೋದು. ಹಳೆ ಹಿಂಗಾರ ಹಿಂಗಿದೆ, ಈ ಥರ ಸಣ್ಣದು, ಇದು ಇಷ್ಟೆಷ್ಟಿದೆ. ಆದರೆ ಈಗ ಬಂದಿರೋ ಹಿಂಗಾರ ನೀವು 4 ಹಿಂಗಾರ ಕೂಡ ಸಿಕ್ಕಾಪಟ್ಟೆ ಅಲ್ಟಿಮೇಟ್. 4 ಇದೆ, ಗರ್ಭ 2 ಇದೆ, ಹೆಚ್ಚು ಕಡಿಮೆ 6 ಗೊನೆ ಈಗಲೇ ಕಾಣ್ತಾ ಇದೆ. ಇದು ನೋಡುವಾಗ ಏನು ಅನಿಸುತ್ತೆ ಸರ್? ಖುಷಿ ಅಂತ. ಈಗ ಒಂದು ಸ್ಟೇಟ್ಮೆಂಟ್ ನಾನು ನಿಮಗೆ ಕೊಡ್ತೀನಿ. ಇದು ಇಷ್ಟು ಬಂದಿರೋದು ನಿಮ್ಮದೇ ಗೊಬ್ಬರ, ನಿಮ್ಮ ಮಣ್ಣಲ್ಲಿರೋ ಸತ್ವ, ನೀವು ಕೊಟ್ಟಿರೋ ಗೊಬ್ಬರ. ನಮ್ಮದು ಈ ಸ್ವದೇಶಿ ಗೊಬ್ಬರ ಏನು ಮಾಡುತ್ತಂದರೆ ಅದಕ್ಕೆ ಸೂಕ್ಷ್ಮ ಪೋಷಕಾಂಶಗಳು ಬೇಕು, ಮತ್ತು ಅದನ್ನು ಡೈಜೆಸ್ಟ್ ಮಾಡುವಂಥ, ಅದ್ಭುತವಾಗಿ ಡೈಜೆಸ್ಟ್ ಮಾಡುವಂಥ ಕೆಪಾಸಿಟಿ ಇದೆ. ಹಾಗಾಗಿ ಬಂದಿರೋದು ಇದು. ಖಂಡಿತ ನೀವೇನು ಕೊಟ್ಟಿದ್ರೆ ಅದೇ ಕೆಲಸ ಮಾಡಿದೆ, ಅದಂತೂ ಅಲ್ಟಿಮೇಟು. ಮತ್ತು ಕೆಲವೊಂದು ಗಿಡ ನೋಡುವಾಗ ನೋಡಿ ಇವೆಲ್ಲ ಬದುಕೋದಿಲ್ಲ ಅಂತಿತ್ತು, ಈಗ ಅದು ಸುಳಿ ಓಪನ್ ಆಗ್ತಾಯಿದೆ. ತುಂಬ ಖುಷಿ. ಫಸ್ಟ್ ನೋಡುವಾಗ ತುಂಬ ಡೇಂಜರ್ ಲೆವೆಲಲ್ಲಿತ್ತು. ಹಿಂಗಾರಗಳು ತುಂಬಾ ಅದೇ ಥರ ಓಪನ್ ಆಗಿದೆ ನೋಡಿ. ಇದು ಈ ಥರ ಗಿಡಗಳು ಬದುಕೋದೇ ಕಷ್ಟ, ಈ ಥರದ್ದು. ಅಂಥದ್ರಲ್ಲಿ ಎಲೆ ಚೆನ್ನಾಗಿ ಬಂದಿದ್ದು 100% ಬರುತ್ತೆ ಅಂತ ಆಗ್ತಾಯಿದೆ. ಮತ್ತು ನೋಡಿ ಅದು ಕೂಡ ಅಷ್ಟೇ, ಆ ಸುಳಿ ಹೋಗ್ತಾ ಇರೋ ಸುಳಿ ತುಂಬ ಸಣ್ಣದಿದೆ. ಈಗ ಬಂದಿರೋದು ಅಷ್ಟು ಬಂದಿದೆ ಅಂದರೆ ಬದುಕತ್ತೆ ಇದು ಅಂತ, ಅದೊಂದು ಕನ್ಫರ್ಮ್ ಆಗ್ತಾಯಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದನ್ನು ಹಾಗೆ ಕಂಟಿನ್ಯೂ ಮಾಡಿ. ನಿಮಗೆ ನಮ್ಮ ಉದ್ದೇಶ ಇರೋದು ಸ್ವಂತ ರೈತರು ಗೊಬ್ಬರ ತಯಾರು ಮಾಡಬೇಕಂತ. ಈ ರೈತರು ಅಡುಗೆ ಅನ್ನ, ಈಗ ಅಕ್ಕಿ ಬೆಳಿಬೋದು, ಭತ್ತ ಬೆಳಿಬೋದು, ಬೇಳೆ ಬೆಳಿಬೋದು, ಎಲ್ಲ ಬೆಳಿಬೋದು. ಆದರೆ ಡ್ರೈ ಫ್ರೂಟ್ಸ್ ಮಾಡೋಕ್ಕಾಗಲ್ಲ. ಇದಕ್ಕೆ ನಾವು ಡ್ರೈ ಫ್ರೂಟ್ಸು ತುಂಬ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಹಣ್ಣು ಕೊಟ್ಟಂಗೆ ನಮ್ಮ ಈ ಸ್ವದೇಶಿ ಗೊಬ್ಬರ ಅಷ್ಟೇ ಇದೆ. ಮುಂದಿನ ದಿನಗಳಲ್ಲಿ ನಾವು ನೀವೇ ಗೊಬ್ಬರ ಮಾಡೋದು ಹೇಳ್ಕೊಡ್ತೀವಿ, ಅದನ್ನು ಕಂಟಿನ್ಯೂ ಮಾಡಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಈ ತೋಟಕ್ಕೆ ಸಜೆಸ್ಟ್ ಮಾಡಿದಂಥ ಮತ್ತು ಅತಿ ಹೆಚ್ಚು ಜ್ಞಾನ ಇರುವಂಥ ಒಂದು 100-200 ತೋಟಗಳು ಉಳಿಸ್ಕೊಂಡಂಥವ್ರು, ಹೋಗುವಂಥ ಹಂತದಲ್ಲಿರೋರು, ಅವ್ರ ಹತ್ರ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ತುಂಬ ಖುಷಿಯಾಗತ್ತೆ ನೀವು ಗೊಬ್ಬರ ಕೊಟ್ಟು ಸುಮ್ಮನೆ ಹೋಗಿಲ್ಲ, ಮತ್ತು ನಮ್ಮನ್ನು ಕರೆಸ್ಕೊಂಡ್ರಿ, ಮತ್ತು ಒಂದು ನೆಕ್ಸ್ಟ್ ವಿಸಿಟಿಗೆ ಬಂದಿರಿ. ಅದಕ್ಕೆ ನಿಮಗೆ ಹ್ಯಾಂಡ್ ಶಾಫ್ಟ್ ಹೇಳ್ತೀನಿ. ಎಲ್ಲೇ ನಾವು ಏನೇ ಒಂದು ಮಾಹಿತಿ ಕೊಡ್ತೀವಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಿ ರಿಸೀವ್ ಮಾಡಬೇಕು, ಅಲ್ಲಿ ಹೋಗಿ ಅವರಿಗೆ ಮಾಹಿತಿ ಕೊಡಬೇಕು. ಅದಕ್ಕೆ ನಿಮಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಇವತ್ತು ನೆಕ್ಸ್ಟ್ ಮುಂದೆ ನಿಮ್ಮ ಪ್ರಕಾರ ಏನು ಮಾಡ್ಬೇಕು ಸರ್? ನಿಮಗೆ ಈ ಮಂಗಳೂರು ಭಾಗದಲ್ಲಿರುವಂಥ ಇದ್ರ ಪ್ರಕಾರ ಏನು ಅನುಭವದ ಪ್ರಕಾರ ಏನು ಮಾಡಬೇಕು? ಎಷ್ಟಂದರೆ ಈಗ ಇದರ ರೋಗ ಕಡಿಮೆ ಆಗಿದೆ, ಇನ್ನು ಗಿಡನ ಅದರಲ್ಲಿ ಬರುವ ಕಾಯಿನ ಉಳಿಸ್ಕೋಬೇಕು, ಅಷ್ಟೇ ಇರೋದು. ಓಕೆ, ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನ ಕರೆಕ್ಟಾಗಿ ಕೊಟ್ಟರೆ ಇದರಲ್ಲೇ ಇದೆ, ಬಡ್ಡಿಯಲ್ಲಿ ಇದೆ. ಹೌದಾ? ಅದು ನಮ್ಮ ಈ ಸ್ವದೇಶಿ ಗೊಬ್ಬರ ಏನು ಮಾಡ್ತದೆ ಅಂದರೆ ಡೈಜೆಸ್ಟ್ ಮಾಡಿ ಕೊಡ್ತದೆ. ಸೂಪರ್. ಅದು ಬೇಕಾಗಿರೋದು ಅದಕ್ಕೆ. ಅದು ಮಾಡಿದರೆ ಖಂಡಿತವಾಗಿ ಒಂದು ಒಳ್ಳೆ ಇಳುವರಿ ತೆಗಿಬೋದು ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಇದರೊಳಗೆ ನಿಮ್ಮ ಪ್ರಕಾರ ಎಷ್ಟು ಹಿಂಗಾರ, ಎಷ್ಟು ಕಾಯಿ ಇರ್ಬೋದು ಸರ್? ನಿಮ್ಮ ಅನುಭವ ಪ್ರಕಾರ ಸರ್, ನಿಮ್ಮ ಪ್ರಕಾರ ಇದರಲ್ಲಿ ಎಷ್ಟು ಕಾಯಿ ಇರ್ಬೋದು? ಇನ್ನು ಆರಂಭಿಕ, ಇನ್ನು ಸ್ಟಾರ್ಟಿಂಗ್ ಆಗಿರೋದು ಎಷ್ಟು ವರ್ಷ ಗಿಡ ಸರ್ ಇದು?
4 3-4 4 ವರ್ಷದ್ದು ನೋಡಿ. 4 ವರ್ಷದ ಗಿಡದಲ್ಲಿ ಇಷ್ಟು ಚೆನ್ನಾಗಿದೆ ಅಂದರೆ ಭೂಮಿಯಲ್ಲಿ ಸತ್ವ ಇದ್ದರೆ ಮಾತ್ರ ಸುಮ್ಮನೆ ಬರಲ್ಲ. ಮತ್ತು ಅದು ರಕ್ಷಣೆ ಮಾಡ್ಕೋಬೇಕು. ಎಷ್ಟು ಕಾಯಿ ಇರ್ಬೋದು ಸರ್ ಇದು? ಒಂದು 250-300 ಮೇಲೆ ಇದೆ. ಹೌದಾ? ನನ್ನ ಪ್ರಕಾರ 450 ಕಾಯಿ ಇದೆ, 100% ಇದೆ. ಯಾಕಂದರೆ ನಾವೆಲ್ಲ ಕಡೆ ಹೋಗಿ ಎಣಿಸ್ತೀವಲ್ಲ, ನಾವು 250-300 ಕಾಯಿ ಉಳಿದ್ರೆ ಕೂಡ ಸಾಕು ನಮಗೆ. ಒಂದು 2 kg 4 kg ಆದರೆ ನೋಡಿ, ಮೇಲೆ ಇಮ್ಮಿಡಿಯೇಟಾಗಿ ಗರ್ಭ 2 ಸೈಡ್ ಇದೆ, ಕೆಳಗೆ 1 2 3 4 5 6 ಗೊನೆ ಕಾಣ್ತಾ ಇದೆ. ಇದನ್ನು ಉಳಿಸ್ಕೊಳ್ಳೋದೇ ನಮ್ಮ ಇದು ಇಂಪಾರ್ಟೆಂಟಾಗಿ ನೋಡಿ. ಇದು ಹಿಂಗಾರ ಇದೆ, ಫಸ್ಟ್ನೇ ಹಿಂಗಾರ ಅಲ್ಲ ಸರ್? ಇನ್ನು ಫಸ್ಟ್ ಹಿಂಗಾರದಲ್ಲೇ ನಮಗೆ ಎಷ್ಟು ಕಾಯಿ ಪ್ರೆಸೆಂಟ್ ಆಗ್ತದೆ ಗೊನೆ ಅಂದರೆ, ರೈತರು ನಿಜವಾಗಿ 10 ಗೊನೆ ತಗೊಳ್ಬೇಕು ನಮ್ಮ ಪ್ರಕಾರ. ಯಾರು ಊಟ ಸರಿಯಾಗಿ ಕೊಡ್ತಾರೆ ಅವರು ನೋಡಿ. 1 2 3 ಆ ಕಡೆ 4 5 6 7 ಗರ್ಭ ಆಗಿದೆ. ನಮ್ಮ ಪ್ರಕಾರ ಯಾವ ವಾತಾವರಣದಲ್ಲಿ, ಒಳ್ಳೆ ವಾತಾವರಣದಲ್ಲಿ ನಾವು ಹಾಕಿದರೆ 10 ಅಲ್ಲ 12 ಗೊನೆ ಬರುತ್ತೆ. ಇದು 12 ಗೊನೆ ಬರುವಂಥ ಎಲ್ಲ ಲಕ್ಷಣಗಳು ನಿಮ್ಮ ಗಿಡದಲ್ಲಿ ಕಾಣ್ತಾ ಇದೆ. ಕಾರಣ ಏನು 12 ಗೊನೆ ಅಂದರೆ, ಭೂಮಿ ಸೂಪರಾಗಿದೆ, ಭೂಮಿಯಲ್ಲಿ ಒಳ್ಳೆ ಸತ್ವ ಇದ್ದರೆ ಮತ್ತು ಈ ವಾತಾವರಣಕ್ಕೆ ಹೊಂದ್ಕೊಂಡಿದ್ದರೆ ಈ ಬೆಳೆ ಇದು ಇಷ್ಟು ಬರೋವಂಥದ್ದು. ನಾವು 10 ಗೊನೆನ ಉಳಿಸೋಕ್ಕೂ ಆಗುತ್ತೆ. ಪ್ರತಿ ತಿಂಗಳು ಗೊಬ್ಬರ ಕೊಟ್ಟಾಗ ಖಂಡಿತ ಆಗುತ್ತೆ. ನೋಡಿ ಇಲ್ಲೆಲ್ಲ ಯಾವ್ದು ನೋಡಿದ್ರೂ ಹಂಗೆ ಕಾಣ್ತಾ ಇದೆ. 4-5 ಗೊನೆ ಪ್ರೆಸೆಂಟ್ ಆಗಿ ಗರ್ಭ ಇದೆ ನೋಡ್ಬೋದು. ಸಂಪೂರ್ಣವಾಗಿ 4-5 ಗೊನೆ ಕಾಣುತ್ತೆ ಮತ್ತು ಗರ್ಭ. ನಿಜವಾಗಿ ಅಡಿಕೆ ಕಾಯಿ ಕೊಡೋದು 10 ವರ್ಷದ ನಂತರ, 10 ವರ್ಷದ ನಂತರ 15 ವರ್ಷಕ್ಕೆ ಅದ್ಭುತ ಕಾಯಿ ಕೊಡೋದು. ಇಲ್ಲಿ ಎಲ್ಲದರಲ್ಲೂ 5-5 ಗೊನೆ ಪ್ರೆಸೆಂಟ್ ಈಗಲೇ ಕಾಣ್ತಾ ಇದೆ. ಇನ್ನು ಫಸ್ಟ್ ಸ್ಟಾರ್ಟಿಂಗ್ 4-5 ವರ್ಷ ಅಂತ ಹೇಳ್ತಾ ಇದ್ದೀರಿ. ಇದನ್ನು ಉಳಿಸ್ಕೊಳ್ಳೋಣ. ಇದರಲ್ಲಿ ಮೇಯ್ನ್ ಪಾತ್ರ ಅಂದರೆ ನೀವು ಗೊಬ್ಬರ ತಯಾರು ಮಾಡಿ ಕೊಡಬೇಕು. ಭೂಮಿನ ಫಲವತ್ತತೆ ಉಳಿಸ್ಕೋಬೇಕು, ನಾವು ಭೂಮಿನ ಶ್ರೀಮಂತ ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಒಂದು ಗಿಡ ತುಂಬ ಮಿರಾಕಲ್ ರಿಸಲ್ಟ್. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈ ಗಿಡದ ಬಗ್ಗೆ ಖುಷಿ ಆಯ್ತು. ಏನು ಖುಷಿ ಹೇಳ್ತೀರಿ? ಅದು ಹೋದಾಗೆ ಕಡಿಯುವಂಥದ್ದಲ್ಲಿ ಬಂದಿದೆ, ತುಂಬ ಮಿರಾಕಲ್. ನೋಡ್ಬೋದು ರೈತರೇ, ಇದೆಲ್ಲ ತುಂಬ ಜನ ಕಡಿತಾರೆ ನೋಡಿ, ಸಪೂರಾಗಿ ಹೋಗ್ಬಿಟ್ಟಿದೆ. ಇದು ಆಲ್ರೆಡಿ ಸುಳಿ ರೋಗ ಬಂದು ಮತ್ತೆ ಚೇತರಿಸ್ಕೊಂಡಿರೋದು ನೋಡ್ಬೋದು. ಈ ಥರ ಗಿಡದಲ್ಲಿ ಫಸ್ಟ್ ನೋಡಿ ರೋಗ ಇತ್ತು ಈ ಥರ, ಆಮೇಲೆ ರೋಗ ಇಷ್ಟು ಬಂತು, ಆಮೇಲೆ ಇದು ಚೇತರಿಸ್ಕೊಡ್ತಾ ಇದೆ ಹಿಂಗೆ ನೋಡಿ. 1 2 3 4 ಗೊನೆ ಇದು ನೋಡ್ಬೋದು. ಇದು ಸಂಪೂರ್ಣ ಚೇತರಿಸ್ಕೊಂಡಿದೆ, 90%. ಸಂಪೂರ್ಣ ಆಗಿಲ್ಲ, 90%. 2 ಕಡೆ ಗರ್ಭ ಇದೆ. ಈ ಸಣ್ಣ ಗಿಡದಲ್ಲಿ 1 2 3 4 5 ಗೊನೆ ಕಾಣ್ತಾ ಇದೆ. ಟೋಟಲ್ ನಿಮ್ಮ ಪ್ರಕಾರ ಎಷ್ಟು ಗೊನೆ ಇದೆ ಸರ್? 5 ಗೊನೆ ಇದೆ. ಈಗ ರೋಗ ಹೆಂಗೆ ಅನಿಸುತ್ತೆ? ನೀವು ಸ್ಟೆಪ್ ಬೈ ಸ್ಟೆಪ್ ರೋಗ ಹೆಂಗೆ ನಿವಾರಣೆ ಆಗಿದೆ? ಇದು ಹೋಗ್ತಾ ಇತ್ತು, ಹೋಗೈತಿ, ಈಗ ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿಯಾಗುತ್ತೆ ನಮಗೆ ಸಿಕ್ಕಾಪಟ್ಟೆ. ನೋಡಿ ಇದು ಕೂಡ ಅಷ್ಟೇ, ಇದು ಕೂಡ ಮಿರಾಕಲ್ ನೋಡಿ. ಇದು ಸಣ್ಣ ಗೊನೆ, ಇದು ಜೋತ್ ಬಿದ್ದಿದೆ. ಮತ್ತು ಇಲ್ಲಿ ಅಷ್ಟು ಬೇಗ ರೋಗ ಬಂದೋಯ್ತು. ಇದು ರೋಗ ಬಂದಾಗಿದೆ. ಮತ್ತು ರೋಗ ಒಂದು 40% ಕಂಟ್ರೋಲ್ ಆಯಿತು, ಇಲ್ಲಿ ಒಂದು 60% ಕಂಟ್ರೋಲ್ ಆಯಿತು, ಇಲ್ಲಿ 100% ಕಂಟ್ರೋಲ್ ಆಗಿದೆ. 1 2 3 ಮತ್ತು 4 5 ಗೊನೆ ಪ್ರೆಸೆಂಟ್ ಆಗ್ತಾಯಿದೆ. ಮೇಲೆ ಏನೋ ರೋಗ ಕಾಣುತ್ತಾ ಸರ್? ಇಲ್ಲ. ಕೆಳಗೆ ಹೆಂಗಿತ್ತು ನಾವು ಕೊಡೋಕ್ಕೆ ಮುಂಚೆ ರೋಗ? ಚಿಕ್ಕ ಗಿಡ ಇತ್ತು, ತುಂಬ ಎಲ್ಲ ಮುಟ್ರಿಕೆ ಆಗಿತ್ತು. ಹೌದು, ಈಗ ವಿಶಾಲ ಬಂತು, ಈಗ ವಿಶಾಲವಾಗಿದೆ. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ, ಭಾರಿ ಖುಷಿಯಾಗತ್ತೆ ಸರ್. ಇದನ್ನು ರೆಡಿ ಮಾಡ್ಕೋಬೇಕಷ್ಟೇ. ಬಿಡಿಸ್ಬೇಕಲ್ಲ ಸರ್?